ನಮಸ್ಕಾರ ರೈತ ಬಂದವರೇ. ನನ್ನ ಹೆಸರು ಕಿರಣ್ ಹುಗ್ಗಿ ಅಂತೇಳಿ. ನಾನು ಸಿಂಜಂಟಾ ತರಕಾರಿ ಬೀಜ ವಿಭಾಗದಲ್ಲಿ ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ ಟೆರಿಟರಿ ಮ್ಯಾನೇಜರ್ ಅಂತೇಳಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಸೊ ನಾವಿವತ್ತು ಬಿಜಾಪುರ ಜಿಲ್ಲಾ ಆಲ್ಮಿಲ್ ತಾಲೂಕಾ ಕೋರಳಿ ಗ್ರಾಮದಲ್ಲಿದ್ದೀವಿ. ಸೊ ನಮ್ಮ ಜೊತೆಗೆ ನಮ್ಮ ಪ್ರಗತಿಪರ ರೈತರಾದಂತಹ ಸಾಂಬಶಿವ ರೆಡ್ಡಿ ಅವರು ಇದ್ದಾರೆ. ಅವರು ತಮ್ಮ ಒಂದು ಸುಮಾರು ಒಂದು 7 ಎಕರೆ ಜಮೀನಿನಲ್ಲಿ ಮೆಣಸಿನಕಾಯಿಯನ್ನು ಬೆಳೆದಿದ್ದಾರೆ. ಅದರಲ್ಲಿ ಒಂದು 6 ಎಕರೆಯಲ್ಲಿ ನಮ್ಮ ಸಿಂಜಂಟಾ ಕಂಪನಿಯ $553 ತಳಿಯನ್ನು ಬೆಳೆದಿರುತ್ತಾರೆ. ಸೊ ಅವರು ಕಳೆದ ಸುಮಾರು ವರ್ಷಗಳಿಂದ ಮೆಣಸಿನಕಾಯಿಯನ್ನು ಬೆಳ್ಕೊತ ಬಂದಿದ್ದಾರೆ. ಸೊ ಈಗ ಸದ್ಯ ಅವರು ಒಂದು $553 ಪ್ಲಾಟ್ನಲ್ಲಿ ಇದ್ದೀವಿ. ಸೊ ಯಾವ ಥರನಾಗಿ ಬಂದಿದೆ ಅನ್ನೋದನ್ನ ರೈತರ ಪರಿಚಯದ ಮುಖಾಂತರ ಕೇಳೋಣ. ರೈತರ ನಮಸ್ತೆ. ನನ್ನ ಹೆಸರು ಸಾಂಬಶಿವರಾವ್. ಊರ್ರಿ? ಆಂಧ್ರ, ಗುಂಟೂರು ಜಿಲ್ಲಾ. ಇಲ್ಲಿ ಎಷ್ಟು ವರ್ಷ ಆಯ್ತು ಇಲ್ಲಿ ನೀವು ಮೆಣಸಿನಕಾಯಿ ಬೆಳಕ್ತ? ನಾವು ಬಂದು 18 ವರ್ಷ. 18 ವರ್ಷ ಆಯ್ತು. 18 ವರ್ಷದಿಂದ ಮೆಣಸಿನಕಾಯಿ ಬೆಳಿತಾ ಇದ್ರಿ. ನಮ್ಮ $553 ತಳಿ ಬೆಳಕ್ ಎಷ್ಟು ವರ್ಷ ಆಯ್ತ್ರಿ? 5-6 ವರ್ಷದಿಂದ 5-6 ವರ್ಷದಿಂದನೂ ಬೆಳಿತಾ ಇದ್ರಿ. ಸೊ ಹೆಂಗ ಬರ್ತಾ ಇದೆ ನಿಮ್ಗೆ 5-6 ವರ್ಷದಿಂದ $553 ರೀ? ಚಲೋ ಬರ್ತಾ ಇದ್ದಾರೆ. ಸೊ ನಿಮ್ಗೆ ಇಳುವರಿ ಆಗಿರ್ಬೋದು, ರೇಟು ಚಲೋ ಸಿಗ್ತಾ ಇದೆ. ಸೊ ಆಮೇಲೆ ಗಿಡನು ಅವಾಗಿನ ತರ ಹೆಂಗ್ ಬರ್ತಿತ್ತಲ್ಲ ಹಂಗೆ ಮೇಂಟೈನ್ ಆಗ್ತಾ ಇದೆ ಹೆಂಗ್ರಿ? ಮೊದ್ಲಿಗೆ ಹೆಂಗಿತ್ತು ಹಂಗೆ ಬರ್ತಾ ಇದೆ? ಹಂಗೆ ಬರ್ತಾ ಇದ್ದಾರೆ. ಸೊ ಈಗ ನಾವು ಇನ್ನೊಂದು ನಮ್ಮ ಸಿಂಜಂಟಾ ಕಂಪ್ನಿದೆ 1085 ಅನ್ನೋ ಒಂದು ಹೈಬ್ರಿಡ್ ಬಿಡುಗಡೆ ಮಾಡಿದ್ವಿ. ಆ ತಳಿ ನೀವು ನೋಡಿದಿರಿ? ಅದು ಸ್ವಲ್ಪ ಸ್ಯಾಂಪಲ್ ಕೊಟ್ಟಾರ್ರಿ. ಸೇಮ್ ಇದೇ ತರ ಇದ್ದೆ. ಈಗ ನೀವು ಲಾಸ್ಟಿಗೆ ಒಂದು 8-10 ಸಾಲ ಹಚ್ಚಿದಿರಿ. ನೀವು ಎಷ್ಟೊಂದು 6-7 ಪ್ಯಾಕೆಟ್ ಹಚ್ಚಿದ್ರ? ಒಂದು 5 ಪ್ಯಾಕೆಟ್ ಏನೋ ಹಚ್ಚಿದ್ರಿ. ಅದು ಹೆಂಗ್ ಬರ್ತಾ ಇದೆ? ಅದು ಹೆಂಗಿದೆ? ಸೇಮ್ ಇದೇ ಟೈಪ್ ಬರ್ತದೆ. $553 ತರನೇ ಇದೆ ಸೇಮ್. ನಿಮ್ಗ ಗಿಡದ ಬೆಳವಣಿಗೆ ಆಗಿರ್ಬೋದು, ಕಾಯಿ ಕಲರ್ ಆಗಿರ್ಬೋದು, ಆಮೇಲೆ ಕಾಯಿ ಶೈನಿಂಗ್ ಆಗಿರ್ಬೋದು, ಕಾಯಿ ಉದ್ದ, ಆಮೇಲೆ ಕಾಯಿ ಸೈಜು ಎಲ್ಲ ಇದೇ ತರ $553 ತರನೇ ಇದೆ. ಈ $553 ನೀವು ಎಷ್ಟು ಕಟಿಂಗ್ ಮಾಡಿರಿ? 5 ಕಟಿಂಗ್ ಆಗ್ಯಾವ್ರಿ. 5 ಕಟಿಂಗ್. ಇಳುವರಿ ಏನ್ ಚಲೋ ಹೊಂಟಿದಿರಿ? ಚಲೋ ಆಗದ್ರಿ. ಇದು 6 ಕಟಿಂಗ್ ಇನ್ನೂ ಒಂದು ವಾರನಾಗ ಚಾಲು ಮಾಡ್ತೀವಿ. ಈಗ ಸದ್ಯ ಏನ್ ನಡೆದಿದ್ರಿ ಹಸೆಕಾಯಿ ರೇಟ್? $32 ನಡ್ಲಿಕತ್ತದ್ರಿ. ಈಗ $32 ರೀ. ಅಂದ್ರೆ ಇಲ್ಲೇ ಬಂದ ಕೊಟ್ಟ ಹೋಯ್ತಾರ? ಇಲ್ಲೇ ಬಂದು ಕೊಟ್ಟು ನೀವು ಜಸ್ಟ್ ಹರಿದಿಡೋದು ಇಲ್ಲೇ ಬಂದವ್ರು 32 ಕೊಟ್ಟ ಕೆಜಿಗೆ ತಗೊಂಡ್ ಹೋಗ್ತಾರೆ. ಅರಿದೇ 10 kg ಕ್ಯಾರಿ ಬ್ಯಾಗ್ ಕಾಟ ಮಾಡಿ ಇರ್ತೀವಿ. ಅದು ಆಮೇಲೆ ನಿಮ್ಗ ಈಗ ಸಿಂಜಂಟಾ $553 ನೀವು ಕಳೆದ 5-6 ವರ್ಷಗಳಿಂದ ಬೆಳ್ಕೊತ ಬಂದಿದ್ರಿ. ಮತ್ತೆ ಬೇರೆ ಯಾವ ತಳಿನ ಬೆಳೆದಿದ್ರ? ಇದ್ರ ಬಾಜು ಬೇರೆ ಯಾವ ಹೈಬ್ರಿಡ್ ಅಂದ್ರು ಹಸಿಕಾಯಿಗೆ ಇದೇ ಹಾಕ್ತಿವಿ. ಇದೇ ಹಾಕ್ತಿದ್ರಿ, ಬೇರೆ ಯಾವ್ದು ಬೆಳೆದೇ ಇಲ್ಲ? ಹಸಿಕಾಯಿ ಬೇರೆ ಯಾವ್ದು ಇಲ್ಲ. ಇದೇ ಕಂಪ್ನಿವು 1900 ಅದು ಆಗಿನ ಮೇಲೆ ಇದು ಚಲೋ ಅಂದರೆ ಇದು ಹಾಕಿ ಒಟ್ಟು ಅವಾಗಿಂದಾನು ಇದನ್ನ ಮಾಡ್ಕೊತ ಎಲ್ಲಾ ಸಿಂಜಂಟಾ ಕಂಪ್ನಿಯವರೇ ಯೂಸ್ ಮಾಡಿ. ಎಲ್ಲಾ ಸಿಂಜಂಟಾ ಕಂಪ್ನಿ ತಳಿಗಳನ್ನ. ಅದಕ್ಕೂ ಬೇರೆ ಕಂಪ್ನಿಯು ಮೆಣಸಿನಕಾಯಿ ಬಂದಿರುತ್ತೆ, ನಮಗೂ ಬಂದಿರುತ್ತೆ $553. ಇದಕ್ಕೆ ಅದಕ್ಕೂ ಏನಾದ್ರು ರೇಟ್ ವ್ಯತ್ಯಾಸ? ಹಸಿಕಾಯಿಗೆ ಇದೇ ಚಲೋ ರೀ. ಇದೇ ಚಲೋ. $50 ಬೇರೆ ತಳಿಗೆ ಇದಕ್ಕೂ ಒಂದು ರೇಟ್ ವ್ಯತ್ಯಾಸ ಆಗ್ಬೋದಲ್ಲ? ರೇಟ್ ಅಷ್ಟಂತೂ ಆಗುತ್ತೆ. ಇದೇ ಮಾಲು ರೇಟ್ ಇದೇ ಹೆಚ್ಚಾಗುತ್ತೆ, ಬೇರೆದು ಹೋಗಲ್ರಿ. ಈಗ 1085 ನೀವು ಇದೇ ತರ ಬರಾಕ್ತ ಅಂತ ಹೇಳಿದ್ರಿ, $553 ತರನೇ. ಅದು ಏನಪ್ಪಾ ಅಂದ್ರ ಅದು ಹೊಸ ಹೈಬ್ರಿಡ್ ಕಂಡು ಹಿಡಿದ್ರಿ. $553 ತರನೇ ಅದು ಕಾಯಿ ಆಗಿರ್ಬೋದು, ಆಮೇಲೆ ಖಾರ ಕಲರು ಅದೇ ತರ ಇದೆ, ಆಮೇಲೆ ಗಿಡದ ಬೆಳವಣಿಗೆನೂ ಅದೇ ತರ ಬರ್ತ್ರಿ. ಆಮೇಲೆ ಅದು ವೈರಸ್ ಟಾಲರೆನ್ಸ್, ವೈರಸ್ ಕಡಿಮೆ ಇದೆ ಅದರಲ್ಲಿ. ಕಡಿಮೆ ಇದ್ದಿಂದೇ ಬರ್ಬೇಕ್ರಿ. ಯಾಕಂತ ಎಣ್ಣಿಗೋಲು ಹೊಡಿದ್ರು ಉಪಯೋಗ ಇಲ್ಲಾರ್ದ. ಒಟ್ನಲ್ಲಿ ನಿಮ್ಗೆ ವೈರಸ್ ಕಡಿಮೆ ಇರೋ ಹೈಬ್ರಿಡ್ ಬೇಕಾಗಿತ್ತು. ಈ 1085 ಬಂದಿದೆ. ಮುಂದಿನ ವರ್ಷಕ್ಕೆ ಎಷ್ಟು ಮಾಡ್ತೀರಿ? 1085 ಅದೇ ಆಗ್ತೀವಿ. ಮತ್ತೆ $553 ಅದು ಅರ್ಧ ಇದು ಅರ್ಧ. ಇದು ಅರ್ಧ ಅದು ಅರ್ಧ. ಓಕೆ, ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದಗಳು.